ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಬ್ಯೂಟಿ ಲಾಗ್. ಸೊ ತಾವೆಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡಿರಿ. ಸೊ ಇವನ್ನ ಥರ್ಡ್ ಡೇದಿದು ಅಂದರೆ ಸೆಕೆಂಡ್ ಡೇಯಿಂದ ಟ್ರಿಪ್ನೇ ಇದು. ಬಟ್ ನಾನು ಲೆಂಗ್ತಿ ಆಗುತ್ತಾ ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತಿದ್ದೀನಿ. ಇದು ನಾವು 1 ಅವರ್ದಿಂದ ಏನು ಮ್ಯಾಂಗ್ರೋವ್ ಫಾರೆಸ್ಟ್ನ ನೋಡಿಕೊಂಡು ಎಕೋ ಬೀಚಿಗೆ ಹೋದ್ವಿ ಅಂತ ಹೇಳಿದ್ನಲ್ಲ. ನನ್ನ ಲಾಸ್ಟ್ ವೀಡಿಯೋ ಯಾರು ನೋಡಿರ್ತೀರಿ ಅವರಿಗೆ ಕಂಟಿನ್ಯೂ ಗೊತ್ತಾಗ್ತಿರ್ತೈತಿ. ಸೊ ಅದ್ರ ಬಾಜುನೇ ಇದು ಎಕೋ ಬೀಚ್ ಅಂತ ಐತಿ. ಎಕೋ ಬೀಚದ್ದು ಫಾರೆಸ್ಟ್ದು ಏನೈತಲ್ಲ ಅದ್ರದ್ದು ಪಾರ್ಕ್ ಐತಿ ಒಂದು. ಫೀಸ್ ಬಂದು 10 ರೂಪಾಯಿ ಮಾತ್ರ. ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಫೀಸು 20 ರೂಪಾಯಿ, ಇಲ್ಲಿ 10 ರೂಪಾಯಿ. ಸೊ ಫೀಸ್ ಮಾತ್ರ ಎಲ್ಲ ಕಡೆ 10, 20, ಲಾಸ್ಟ್ 25, ಜಾಸ್ತಿ ಇಲ್ಲ. ಸೊ ಹಂಗಾಗಿ ಹೊಂಟಿದ್ವಿ. ನಮ್ಮ ಚಂಪು ಅವ್ರು ಹೆಂಗಂತಂದ್ರೆ ಅದು ಎಲ್ಲ ಗಿಡಗಳು ಕೆಳಗಿದ್ವಲ್ಲ ಅವ್ನು ಮುಟ್ಟೋದು, ಅದ್ರ ಕಡೆ ಅಡ್ಡಾಡ್ಕೊಂಡು ಬರೋದು. ಅಂದರೆ ಅವ್ರ ಡ್ಯಾಡಿದು ನಾನು ನಡ್ಕೊಂಡು ಬರ್ರಿ ವಿಡಿಯೋ ಮಾಡ್ತೀನಿ ಸ್ಲೋ ಮೋಷನಲ್ಲಿ ಅಂತ ಹೇಳಿದ್ದು ಕೇಳಿಸ್ಕೊಂಡಾರಲ್ಲ. ಹಾಗಾಗಿ ತಾವು ಮಮ್ಮಿ ನಾನು ಬರ್ತೀನಿ ವಿಡಿಯೋ ಮಾಡು ಅಂತ ಹೇಳ್ತಿದ್ರು. ಸೊ ಖುಷಿ ಆಯಿತು ಈ ಥರ ನೋಡುತ್ತಿರ್ಬೇಕಾದ್ರೆ. ಇದು ನಮ್ಮ ಸೆಕೆಂಡ್ ಡೇ ಟ್ರಿಪ್ಪು, 2ನೇ ಪ್ಲೇಸ್ ಇದು. ಸೊ ಇಲ್ಲಿ ನೋಡ್ತಿರ್ಬೇಕು ಅವರು ಇದನ್ನ ನೋಡಿದ ತಕ್ಷಣ ಮಮ್ಮಿ ಮಂಕಿ ಅಂತ ಹೇಳ್ತಿದ್ರು. ಹ್ಞೂ ಮಂಕಿ ಅಂತ ಅಂದಾಗ ಅದ್ರ ಹತ್ರ ಹೋಗೋಕೆ ಒಲ್ಲೆಂದರು. ಫೋಟೋಸ್ ತೆಗೆಸ್ಕೊಡ್ರಿ ಅಲ್ಲಿ ನಿಂತು ಅಂತಂದಾಗ ತೆಗೆಸ್ಕೊಳಕ್ಕೆ ಒಲ್ಲೆಂದರು. ಇನ್ನು ಈ ಪಾರ್ಕಿನ ವಿಶೇಷತೆ ಏನು ಅಂತಂದರೆ ಈ ಬೀಚ್ ಒಳಗಡೆ ಯಾವ ಒಂದು ಪ್ರಾಣಿಗಳು ಸಿಗ್ತಾವಲ್ಲ ನಮ್ಗೆ. ಸೊ ಅದೆಲ್ಲ ಪ್ರಾಣಿಗಳದ್ದು ಏನು ಮಾಡಿದ್ದಾರೆ ಅಂದರೆ ಆ ಥರ ಸ್ಟ್ಯಾಚ್ಯೂಸ್ ಮಾಡಿ ಕಲರ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ಆಮೆ ನೋಡ್ತಿರ್ಬೇಕು ಎಷ್ಟು ಅಂದ್ರೆ ಸೇಮು ನ್ಯಾಚುರಲ್ ಆಗಿ ಇರೋ ಥರನೇ ಪೇಂಟ್ ಮಾಡ್ಯಾರ. ಅದು ಆ ಥರ ಮಾಡೋದೊಂದು ಏನೋ ಕಲೆ, ಎಲ್ಲರಿಗೂ ಬರಲ್ಲ ಅದು. ಸೊ ಇನ್ನು ಇವರು ಅದನ್ನ ನೋಡಿಕೊಂಡು ಆಮೆ ಬರುತ್ತಾ ಮಮ್ಮಿ ಪ್ರತಿಯೊಂದು ಐಟಮ್ಸ್ನ ಐಡೆಂಟಿಫೈ ಮಾಡ್ತಾರೆ, ಪ್ರತಿಯೊಂದು ಪ್ರಾಣಿನೂ ಐಡೆಂಟಿಫೈ ಮಾಡ್ತಾರೆ. ಅದೇ ಖುಷಿ. ಸೊ ನಾನು ಜೊತೆಗಿರಲ್ಲ, ಅವ್ರ ಡ್ಯಾಡಿನೂ ಜೊತೆಗಿರಲ್ಲ ಅಂದರೂ ಕೂಡ ಪ್ರತಿಯೊಂದು ಐಡೆಂಟಿಫೈ ಮಾಡ್ತಾರೆ. ಇಲ್ಲಿ ನೋಡ್ರಿ ಆಮೆಗಳನ್ನೇ ಇಟ್ಟಿದ್ದಾರೆ. ಈ ದೊಡ್ಡ ಆಮೆ ಜೊತೆಗೆ ಸಣ್ಣ ಆಮೆ ಜೊತೆಗೆ ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಬರ್ರಿ ಇಲ್ಲೇ. ಈ ಆಮೆಗಳು ಮೊಟ್ಟೆ ಹಾಕಿದಾಗ ಅದರಿಂದ ಹೊರಗಡೆ ಬರ್ತೈತಲ್ಲ ಅದು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡ್ರಿ. ಸೊ ಸಣ್ಣ ಮೊಟ್ಟೆ ಅದ್ರೊಳಗೆ ಮರಿ ಹೊರಗೆ ಬರತೈತಿ. ಜಸ್ಟು ಈ ನೆಕ್ ಪಾರ್ಟ್ ಅಷ್ಟೇ ಹೊರಗೆ ಬಂದೈತಿ ಅನ್ನೋ ಥರ. ಇನ್ನು ಇದು ಬಂದು ಮ್ಯಾಂಗ್ರೋವ್ದು ಟ್ರೀಸೇ ಇದಾವೆ. ಮ್ಯಾಂಗ್ರೋವ್ ಟ್ರೀಸ್ ಅಂತಂದರೆ ಇದೇ ಥರ ಬಿದಿರಿನ ಥರನೇ ಇಷ್ಟಿಷ್ಟೇ ಕಡ್ಡಿ ಇರ್ತೈತಿ. ಹೆವಿ ಅಂದರೆ ಹೆವಿ ಹೈಟು, ಬಟ್ ದಪ್ಪ ಇಲ್ಲ. ಸ್ಟ್ರಾಂಗು ಕೂಡ ಇರಲ್ಲ, ಯಾಕೋ ಗೊತ್ತಿಲ್ಲ. ನಾನು ನೋಡಿದ ಪ್ರಕಾರ ಒಂದು 2-3 ಕಡೆ ನೋಡಿದೆ, ಜಸ್ಟ್ ಮಳೆ ಬಂದು ಗಾಳಿ ಬಂದು ಬಿದ್ದಿದ್ದು. ಇನ್ನು ಈ ಪಾರ್ಕಲ್ಲಿ ಕಿಡ್ಸಿಗೆ ವಿಶೇಷವಾಗಿ ಆಟ ಆಡಲಿಕ್ಕೆ ಒಂದಿಷ್ಟು ಐಟಮ್ಸನ್ನ ಇಟ್ಟಿದ್ದಾರೆ. ಇದು ನೋಡ್ರಿ ದೊಡ್ಡ ಫಿಶ್ಶು. ಈ ಫಿಶಲ್ಲಿ ಜಾರ್ಕು ಬಂಡಿ ಮಾಡಿದ್ದಾರೆ. ಪ್ರತಿಯೊಂದು ಐಟಮ್ಸ್ ಇದಾವೆ. ಸಿಯಲ್ಲಿ ಏನೇನು ಸಿಗ್ತದ, ಕಪ್ ಚಿಪ್ಪನ್ನು ಮಾಡಿದ್ದಾರೆ, ಸ್ಟಾರ್ ಫಿಶ್ಶು. ಸೊ ನನಗೆ ಇದನ್ನೆಲ್ಲ ನೋಡಿದಾಗ ನಾನು ಡಿಗ್ರಿ ಕಲಿತಿರ್ಬೇಕಾದ್ರೆ ಝುವಾಲಜಿ ಒಳಗೆ ಈ ಥರ ಎಲ್ಲ ಡಯಾಗ್ರಾಮ್ಸ್ ಬರ್ತಿದ್ವು. ಬಿಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಅಷ್ಟು. ಆದರೆ ಕಂಪ್ಲೀಟ್ ಚೆಂದ ಬಿಡಿಸಬೇಕು, ಬಿಡಿಸೋವರೆಗೂ ಬಿಡಲ್ಲ, ಅಂದರೆ ರೀರೈಟ್ ಕೊಟ್ಬಿಡೋರು. ಇದನ್ನೆಲ್ಲ ನೋಡಿದಾಗ ಈ ಥರ ನೋಡಿ ತೆಗಿಯೋದು ಭಾಳ ಈಸಿ. ಬಟ್ ಬುಕ್ದಲ್ಲಿರೋದನ್ನ ನೋಡಿ ತೆಗಿಯೋದು ಸ್ವಲ್ಪ ಕಷ್ಟ ಆಗ್ತೈತಿ. ನಾನು ಅದನ್ನೇ ಹೇಳ್ತಿದ್ದೆ. ಈ ಪ್ರತಿಯೊಂದು ಈ ಪ್ರಾಣಿಗಳನ್ನು ಏನು ನೋಡಿದೆ ಅವಾಗ ಅಂತಿದ್ದೆ ರೀ, ಇವೆಲ್ಲ ನಮ್ಗೆ ಡಿಗ್ರಿಗೆ ಬಂದಿದ್ದು, ಫಸ್ಟ್ ಸೆಮ್ಮಿಗೆ ಬಂದುಬಿಟ್ಟಿದ್ದು. ಜೀವ ತೊಗೊಂಡಿದ್ದು ನಾನು ಅಂತೂ. ರೀರೈಟ್ ತೊಗೊಂಡು ಅಂದರೆ ಡೈಗ್ರಾಮ್ಸು ಸ್ವಲ್ಪ ನೀಟಾಗಿ ಆಗಬೇಕು ನಮ್ಮ ಸರ್ಗೆ. ಆ ಥರ ಇದ್ದಾಗ ಹೇಳ್ತಿದ್ದೆ ನಾನು. ಇಲ್ಲೆಲ್ಲ ಈ ಥರ ಕರ್ಕೊಂಡು ಬಂದಾಗ ಭಾಳ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತಾ ಅಂತ ಗೊತ್ತಾಯಿತು. ನಾವು ಡ್ಯಾಡಿ ಜೊತೆ ಕುಂತ್ಕೊಂಡು ಜಾರ್ಕು ಬಂಡಿ ಆಡಾತಿದ್ರು. ನಾವು ಮಾತ್ರ ಪ್ರತಿಯೊಂದು ಏನೇನು ಗೇಮ್ಸ್ ಇದಾವೆ ಅದನ್ನೆಲ್ಲ ಕೂಡ ಆಟ ಆಡಿದ್ವಿ. ಇಬ್ಬರು ಕೂಡ ಅವ್ರ ಮಕ್ಕಳನ್ನ ಇಬ್ಬರೂ ಆಟ ಆಡಿಸಿದ್ವಿ. ಸೊ ಖುಷಿ ಆಯಿತು. ಬಟ್ ಏನಪ್ಪ ಅಂದರೆ ಈಗ ಪ್ರವಾಸಿಗರು ನೋಡೋಕ್ಕೆ ಬಂದಿರ್ತಾರೆ ಅಂದರೆ ನೋಡಿ ಹೋಗಬೇಕು, ಅದನ್ನು ಹಾಳು ಮಾಡೋದು ಸುಮ್ಮನೆ ವೇಸ್ಟು. ಆದರೆ ಇಲ್ಲಿ ಜಾಸ್ತಿ ಹಾಗೆ ಮಾಡಿದ್ದಾರೆ. ಮೇಂಟೆನೆನ್ಸು ಸ್ವಲ್ಪ ಕಡಿಮೆ. ಇದು ಎಕೋ ಬೀಚಿಂದು ಏನೈತಲ್ಲ ಪಾರ್ಕು, ಅಲ್ಲಿ ಮೇಂಟೆನೆನ್ಸು ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತಿ. ಬರ್ತಾರೆ ಜನ. ಪ್ಲಾಸ್ಟಿಕ್ ಅಲೋ ಇಲ್ಲ, ಬಾಟಲ್ಗಳೆಲ್ಲ ಅಲೋ ಇಲ್ಲ. ತೊಗೊಂಡೋದ್ರೆ 50 ರೂಪೀಸ್ ಕಟ್ಟಿ ತೊಗೊಂಡೋಗ್ಬೇಕು. ವಾಪಸ್ ಬರುವಾಗ ನಮಗೆ 50 ರೂಪೀಸ್ ಕೊಟ್ಟು ಕಳಿಸ್ತಾರೆ ಅವರು. ಬಟ್ ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ಕು, ಪ್ರತಿಯೊಂದು ಬರ್ಡೇ ಕೇಕು ಈ ಥರ ತೊಗೊಂಡು ಬಂದಾಗ ಒಂದು ಸ್ವಲ್ಪ ಅಲ್ಲೇ ಬಿಟ್ಟು ಬಂದಾಗ ಬೇಜಾರಾಗ್ತೈತಿ. ಇನ್ನು ಈ ಪಾರ್ಕು ಬೀಚಿನ ಎದುರಿಗೇನೆ ಐತಿ. ಇಲ್ಲಿ ಜೋಕಾಲಿ ಇದಾವೆ, ಕುಂದ್ರಲಿಕ್ಕೆ ಪ್ಲೇಸ್ನ ಮಾಡಿದ್ದಾರೆ. ಇದು ನೋಡ್ರಿ ಈ ಕಟ್ಟಿ ಏನೈತಿ
ಕಂಪ್ಲೀಟಾಗಿ ಇದು ಮೇಲ್ಗಡೆ ಏನೈತಿ ಡಿಸೈನ್ಸು ಕಪ್ ಚಿಪ್ಪಿಂದ ಮಾಡಿದಾರ. ಪ್ರತಿಯೊಂದು ಸಿಯಿಂದ ಏನೇನು ಸಿಗ್ತದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಇನ್ನು ಜಂಪ್ದು ರೋಪದ್ದು ಇದನ್ನು ಹತ್ತದು ಮಾಡಿದರು. ಸೊ ಅವರಿಗೆ ಒಂದು ಸ್ವಲ್ಪ ಈ ಥರ ಆ್ಯಕ್ಟಿವಿಟೀಸ್ ಮಕ್ಳಿಗೆ ಕೊಟ್ಟಾಗ ಸ್ವಲ್ಪ ಹೆಂಗಂದ್ರೆ ಮೆಂಟಲಿ ಆಯಿತು ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ. ಸೊ ಇದನ್ನು ಹತ್ತಿಸ್ತಿದ್ವಿ ನಾವು. ಸ್ವಲ್ಪ ಅದು ಯಾಕೋ ಇದ್ರದ್ದು ಕಬ್ಬಿನದ್ದು ಥ್ರೆಡ್ ಇದು ಏನೈತಿ ಹಗ್ಗದಿತ್ತು. ಸೊ ಚಂಪು ಹತ್ತಿದ್ಲು, ಡಿಂಪು ಹತ್ತಲಿಲ್ಲ. ಬಟ್ ಚಂಪುಗೊಂದು ಸ್ವಲ್ಪ ಪುಷಪ್ ಬೇಕಿತ್ತು, ಹಂಗಾಗಿ ಅವ್ರು ಡ್ಯಾಡಿ ಹತ್ತಿಸಿದ್ರು. ಅದೇನು ಅಂತಾರಲ್ಲ, ತಂದಿದ್ದು ಒಂದು ಜಸ್ಟ್ ಬೆರಳು ಸಾಕು. ಯಾರೇ ಒಂದು ಹೆಣ್ಮಗಳು ಸಮಾಜದೊಳಗೆ ಎದ್ದು ನಿಂದಿರ್ಬೇಕಂದ್ರೆ ಅವ್ರು ತಂದಿದ್ದು ಒಂದು ಬೆರಳಿದ್ರು ಸಾಕು, ಅವಳು ಹೆದರಲ್ಲ ಯಾರಿಗೂ ಅನ್ನೋ ರೀತಿ ಅದು ಒಂಥರ ವಾಡಿಕೆನ. ಸೊ ಹಂಗೆ ಒಬ್ಬರು ತಂದೆ ಎಷ್ಟು ಸಪೋರ್ಟ್ ಆಗಿರ್ತಾರೆ ಅಷ್ಟೇ ಅದು ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಎಲ್ಲೇ ಹೋದರೂ ಧೈರ್ಯದಿಂದ ಬರ್ತೀನಿ. ಯಾವುದೇ ಟೈಮಿಗೆ ಕಳಿಸಿದ್ರು ಕೂಡ ಯಾಕೆ ಅನ್ನೋಂಗೆ ಮಾತಾಡಿ ಬರ್ತೀನಿ ನಾನು. ನನಗೆ ಯಾಕೆ ಅದು ಹೆಂಗೆ ಬಂದೈತಿ ಅಂತಂದ್ರೆ ನಮ್ಮಪ್ಪನಿಂದಾನೆ ಅಂತ ಹೇಳ್ಬೋದು. ನಮ್ಮಪ್ಪ ನಂಗೆ ಕಲಿಸ್ಕೊಟ್ರದು ಎಲ್ಲಿ ಹೆಂಗಿರ್ಬೇಕು ಅಲ್ಲಿ ಹೆಂಗಿರಬೇಕು, ಯಾರು ಅನ್ನೆಸೆಸರಿ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡಬಾರ್ದು, ಈ ಥರ ಹೇಳಿಕೊಟ್ಟಾರ. ಸೊ ಮೇ ಬಿ ನನಗೆ ಆ ಧೈರ್ಯ ಅವ್ರು ಹೇಳಿಕೊಟ್ಟಿದ್ದ ಪಾಠದಿಂದನೇ ಮೇ ಬಿ ನಾನು ಇಷ್ಟು ಮುಂದಕ್ಕೆ ಬಂದಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ಇನ್ನು ಇವರು ಆಟ ಆಡೋಕೆ ಬಿಟ್ವಿ. ನಡ್ಕೊಂಡು ಬರ್ತಿದ್ರು ಅವರು. ನಡ್ಕೊಂಡು ಬರಬೇಕಾದ್ರೆ ಚಂಪು ಹೆಂಗಂದ್ರೆ ನಡ್ಕೊಂಡು ಬರಲಿಲ್ಲ ಅವಳಿಗೆ ಸ್ಲಿಪ್ಪರ್ ಬೇಕು ಅಂದು ಸ್ಲಿಪ್ಪರ್ನ ಅವಾಯ್ಡ್ ಮಾಡಿದ್ವಿ ನಾವು. ಸೊ ಈ ಥರ ಹೋದಾಗ ಮಣ್ಣಾಗ ಆಟ ಆಡಬೇಕು, ಮಕ್ಕಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಈಸಿ ಆಗ್ತೈತಿ, ಅಂದರೆ ಸ್ವಲ್ಪ ಚೆನ್ನಾಗಿ ಆಗ್ತೈತಿ ಮಣ್ಣಿನಲ್ಲಿ ಆಟ ಆಡೋದ್ರಿಂದ. ಸೊ ಹಂಗಾಗಿ ನಾನು ಸ್ಲಿಪ್ಪರ್ಸ್ನ ಅವಾಯ್ಡ್ ಮಾಡಿದ್ದೆ. ಅವರಿಗೆ ತೊಗೊಂಡೋಗಿದ್ದೆ ಬಟ್ ಹಾಕಲಿಲ್ಲ. ಸೊ ನಾನು ಮುಂದೆ ಹೋಗ್ತಿರ್ಬೇಕಾದ್ರೆ ಬರ್ತಿದ್ಲು. ಚಂಪು ಮಾತ್ರ ಎಲ್ಲೂ ಬರಲಿಲ್ಲ. ಡಿಂಪು ಪೂರ ಅಡ್ಡಾಡ್ಯಾಳ, ಇಡೀ ಏನಪ್ಪ ಅಂದರೆ ಇಡೀ ಪಾರ್ಕ್ನ ಅಡ್ಡಾಡ್ಯಾಳ. ಸೊ ಅಲ್ಲೆಲ್ಲೇ ಜೋಕಾಲಿಗಳನ್ನು ಮಾಡಿದರು, ಕುಂದ್ರದು ಏನಿದಾವಲ್ಲ ಈ ಥರ ಆಟ ಆಡೋದು ಪ್ರತಿಯೊಂದು ಮಾಡಿದರು. ನಮಗೂ ಆಟೋದವ್ರು ಹೇಳಿದ್ದೊಂದೇ, ನೀವು ಪಾಪುಗಳನ್ನ ಕರ್ಕೊಂಡು ಬಂದಿರಿ, ಪಾಪುಗಳಿಗೆ ಆಟ ಆಡ್ಲಿಕ್ಕೆ ಅಂತಂದ್ರೆ ಎಕೋ ಪಾರ್ಕ್ ಐತಿ, ಎಕೋ ಬೀಚ್ ಹತ್ರ ಪಾರ್ಕ್ ಐತಿ, ಅಲ್ಲಿ ಹೋಗ್ರಿ. ಮತ್ತು ಅಲ್ಲಿ ಏನೂ ಸಿಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತಿನ್ಸೋದೇನು ಅದೇ ಹೇಳಿದ್ನಲ್ಲ ನಾನು ನಿನ್ನೆ ಹೇಳ್ದಂಗೆ, ಒಂದು ಐಟಮ್ಸ್ ಎಗ್ ರೈಸು ಅಥವಾ ಎಗ್ ಪಪ್ಪು ಈ ಥರ ಐಟಮ್ ಸಿಗ್ತೈತಿ, ಇನ್ನೊಂದು ಐಸ್ ಕ್ರೀಮ್ ಸಿಗ್ತೈತಿ. ಬಿಟ್ಟರೆ ಏನು ಕುರ್ಕುರೆ ಅಂಥದ್ದು ಏನೂ ಇಲ್ಲ. ಆದಷ್ಟು ಮಕ್ಕಳಿಗೆ ಕುರ್ಕುರೆ ಕೊಡೋದೆಲ್ಲ ಚಲೋ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇವರಿಗೆ ಆಲ್ಮೋಸ್ಟ್ ಅವಾಯ್ಡ್ ಮಾಡತ್ತೀನಿ. ಎಷ್ಟು ಅಂದ್ರೆ ಅಷ್ಟು ಅವಾಯ್ಡ್ ಮಾಡತ್ತೀನಿ. ಎಲ್ಲೋ ಯಾರಾದರೂ ಒಬ್ಬರು ಕೊಡಿಸ್ದಾಗ ಅವ್ರಿಗೆ ಬೇಜಾರಾಗತ್ತಲ್ಲ ಅಂತ ತಿನ್ನಿಸ್ತಿರ್ತೀನಿ. ಆದರೆ ಕಂಪ್ಲೀಟ್ ಅವ್ರು ಕೇಳಂಗೂ ಇಲ್ಲ ಕುರ್ಕುರಿ. ಇವಾಗಂತ ಹೆಂಗಂದ್ರೆ ನಾನು ಮಕಾನ್ ತೊಗೊಂಡು ಬಂದೀವಿ ಮನೆಯೊಳಗೆ, ನಮ್ಮ ಮನೆಯವ್ರು ಮಕಾನ್ ತೊಗೊಂಡು ಬಂದಾರಲ್ಲ, ಆ ಮಕಾನಿಂದನೇ ನಾನು ಕುರ್ಕುರಿ ಮಾಡಿಕೊಡ್ತೀನಿ ಅವರಿಗೆ. ಸ್ವಲ್ಪ ತುಪ್ಪದಲ್ಲಿ ಹುರಿದು ಚಾಟ್ ಮಸಾಲ ಒಂದು ಸ್ವಲ್ಪ ಇದೇನಿರ್ತಾ ಖಾರದ ಪುಡಿ ಅದನ್ನು ಹಾಕಿ ಸ್ವಲ್ಪ ಆ ಕಡೆ ಫ್ರೈ ಮಾಡಿಕೊಟ್ವಿ ಅಂತಂದ್ರೆ ಅದನ್ನೇ ತಿಂತಾರೆ ಅವರು. ಸೊ ಹಾಗೇನಿಲ್ಲ. ಇನ್ನು ಇದು ಆಟ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಕೊಡ್ತು. ಹೆಂಗಂತಂದ್ರೆ ನಾನು ಕುಂತ್ರೆ ಅವರು ಎದ್ದು ಬಿಡ್ತಾರೆ ಮೇಲೆ, ಅವ್ರು ಕುಂತ್ರೆ ನಾನು ಈಸಿಯಾಗಿ ಇಳಿಸ್ಬೋದು ಅವ್ರನ್ನ. ಸೊ ಹಂಗಾಗಿ ಅವರು ಅವರು ಹೆಂಗಂದ್ರೆ ಚಂಪೂರಿಗೆ ಹೇಳ್ತಿದ್ರು, ನಿಮ್ಮಮ್ಮ ಕುಂತ್ರೆ ನಾವು ಅಷ್ಟ್ರು ಕೆಳಗೆ, ನಿಮ್ಮಮ್ಮ ಎದ್ದರೆ ನಾವೆಲ್ಲರೂ ಮೇಲೆ ಅಂತ ಹೇಳ್ತಿದ್ರು. ಅದು ಹಾಗೆ ಏನೋ ಗೊತ್ತಿಲ್ಲ, ಅವ್ರು ಹೇಳಿದ್ದೊಂದ ಮಾತು ನನಗೆ. ಮನೆಯೊಳಗೆ ಒಂದು ಹೆಣ್ಮಗಳು ಎಷ್ಟು ಸ್ಟ್ರಾಂಗ್ ಇರ್ತಾಳೆ. ಸೊ ಇದ್ರ ಅರ್ಥ ಏನು ಅಂತಂದರೆ ಅವರೇ ಹೇಳಿದ್ದು ನನಗೆ. ಏನಂತಂದರೆ, ನೀನಿದ್ದರೆ ನಾವೆಲ್ಲ ಕಡೆ ಎದ್ದೇಳ್ತೀವಿ, ನೀನಿಲ್ಲ ಅಂದರೆ ಇದೇ ಥರ ಕುಂತ್ಬಿಡ್ತೀವಿ ಅಂತ ಹೇಳಿದರು. ಆ ಮಾತು ಆಟ ಆಡ್ತಿರ್ಬೇಕಾದ್ರೆ ಸ್ವಲ್ಪ ಅದು ಎಮೋಷನ್ಸ್ ಅನ್ನಿಸ್ತು ನಂಗೆ. ಜಾಸ್ತಿ ಎಮೋಷ್ನಲ್ ಆದೆ ನಾನು, ಹಿಂಗೆ ಯಾಕಂದ್ರು ಅಂತ. ಬಟ್ ಆಮೇಲೆ ಗೊತ್ತಾಗಿದ್ದು ಅವ್ರು ಹೇಳಿದ್ದು, ನೀನಿಲ್ಲದೆ ನಾನು ಏನೂ ಇಲ್ಲಮ್ಮ, ನೀನಿತ್ತು ಅಂದರೆ ಎಲ್ಲಿ ಬೇಕಾದರೂ ಹೋಗಿ ಬರ್ತೀನಿ, ಏನು ಬೇಕಾದರೂ ಮಾಡಿ ಬರ್ತೀನಿ ಅಂತ ಹೇಳಿದರು. ನಾನು ಅದೇ ರೀತಿ ಅಂದೆ, ನೀವು ಈ ಥರ ನಂಗೆ ಸಪೋರ್ಟ್ ಮಾಡ್ತಿದ್ದಲೇ ನಾನು ಜಾಬ್ ಮಾಡ್ತಿದ್ದೀನಿ, ಮಕ್ಕಳನ್ನ ಬಿಟ್ಟು ಹೋಗ್ತಿದ್ದೀನಿ, ಎಲ್ಲೋ ಒಂದು ಕಡೆ ಏನೋ ಒಂದು ಫೋರಮ್ ಐತಿ ಅಥವಾ ಏನೋ ಒಂದು ಮೀಟಿಂಗ್ ಐತಿ ಅಂತ ಹೋಗ್ತಿದ್ದೀನಿ, ಬೇಗ ಎಕ್ಸ್ಟ್ರಾ ಕ್ಲಾಸಿಗೆ ಹೋಗ್ತಿದ್ದೀನಿ, ಸಂಡೇ ಕ್ಲಾಸ್ ಹೋಗ್ತಿದ್ದೀನಿ ಅಂದರೆ ಅದಕ್ಕೆ ನಿಮ್ಮದೇ ಸಪೋರ್ಟು, ನೀವಿಲ್ಲದೆ ನಾನು ಇಲ್ಲ ಅಂತ ಹೇಳಿದಾಗ ಈ ಥರ ಮಾತುಗಳೇ ಸಾಕು. ದೊಡ್ಡ ಆ ಗಿಫ್ಟ್ ಕೊಡಿಸ್ತೀನಿ, ಈ ಗಿಫ್ಟ್ ಕೊಡಿಸ್ತೀನಿ ಅನ್ನೋ ಮಾತು ಬೇಕಾಗೇ ಇಲ್ಲ. ಯಾಕಂದರೆ ನಾನಿದ್ದೀನಿ ನಿನ್ನ ಜೊತೆ ಅನ್ನುವಂಥ ಮಾತು ಎಷ್ಟು ಜನರಿಗೆ ಎಷ್ಟು ಸಪೋರ್ಟ್ ನೀಡೈತಿ ಅಂತಂದು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತಾ. ಸೊ ನಿಮ್ಮ ಲೈಫಲ್ಲೂ ಕೂಡ ಇದೇ ಥರ ಸಪೋರ್ಟ್ ಮಾಡೋ ಹಸ್ಬೆಂಡ್ ಇದ್ದರೆ ನಂಗೆ ಕಮೆಂಟಲ್ಲಿ ಹೇಳ್ರಿ. ಸಪೋರ್ಟ್ ಮಾಡೋ ಹಸ್ಬೆಂಡು ಸಿಗ್ತಾರ, ಬಟ್ ಹೆಂಗಪ್ಪ ಅಂದರೆ ಅವರು ಸ್ವಲ್ಪ ಫ್ಯಾಮಿಲಿಯಿಂದ ಸ್ವಲ್ಪ ಸಫರ್ ಆಗ್ತಿರ್ತಾರಷ್ಟೇ. ಬಟ್ ನಮ್ಮದು ಲಕ್ಕಿ ಏನಂತಂದ್ರೆ ಜಾಸ್ತಿ ಸಫರ್ ಆಗ್ತಿದ್ದಾರೆ ನಮ್ಮ ಮನೆಯವರು ಕೂಡ. ಅವ್ರಿಗೆ ಟೆನ್ಷನ್ ಹೆಂಗಿದಾವಂದರೆ ಕುಂತರು ಟೆನ್ಷನು, ನಿಂತರು ಟೆನ್ಷನ್ನು. ಬಟ್ ಅದ್ರ ಮಧ್ಯೆ ಕೂಡ ನನಗೆ ಯಾವತ್ತೂ ನಂಗೆ ಟೆನ್ಷನ್ ಐತಿ
ಅಂತ ಯಾವತ್ತೂ ಹೇಳ್ಕೊಡ್ತಿಲ್ಲ. ಮತ್ತೆ ವಿಡಿಯೋದೊಳಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನೆಲ್ಲೂ ಕಂಪ್ಲೀಟ್ ಆಗಿ ಕಾಣಿಸ್ಕೊಂಡಿಲ್ಲ, ರೆಸ್ಟ್ ಮಾಡಿ ಅಂತ ಹೇಳೋದು. ಅವರೆಲ್ಲ ತಗೊಂಡು ಬಾ ಅಮ್ಮ ನಿಂದು ಮಾಡ್ತೀನಿ ವಿಡಿಯೋ, ನೀನು ಅಡ್ಡಾಡೋದು ಮಾಡ್ತೀನಿ, ನಿಂದು ಲಾಗು ಮೇನು ನಿಂದು, ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ನಾನೇನು ಹಾಕ್ತೀನಿ ಅಂತ ಯಾವತ್ತೂ ಅವ್ರಿಗೆ ಎಷ್ಟು ಮಾಡಿದ್ರು. ಅವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟಪಡೋದು, ನನ್ನ ಕ್ಯಾಪ್ಚರ್ ಮಾಡಬೇಕಾಗಿಲ್ಲ, ಟೆನ್ಷನ್. ಯಾಕಂದರೆ ನನಗೆ ಮೆಮರೀಸ್ ಬೇಕು, ಹಾಗಾಗಿ ನನ್ನ ಜೊತೆ ಮಕ್ಕಳು ಯಾವಾಗಲೂ ಆಟ ಆಡ್ರಿ ನೀವು ಅಂತ ಹೇಳಿ ಹೋಗ್ತಿರ್ತೀವಿ ಜಾಸ್ತಿ. ಬಟ್ ಅವ್ರ ಡ್ಯಾಡಿ ಡ್ಯೂಟಿಗೆ ಹೋದ್ರು ಅಂತಂದರೆ ಸ್ವಲ್ಪ ಟೈಮ್ ಮಿಸ್ ಮಾಡ್ಕೋತಾರೆ. ಆ ಥರ ಮಿಸ್ ಮಾಡ್ಕೊಂಡಾಗ ಕಂಪ್ಲೀಟಾಗಿ ಫಸ್ಟ್ ನೋಡೋದೇ ವಿಡಿಯೋ ಅವರು. ಸೊ ಈ ಥರ ವಿಡಿಯೋಸ್ ನೋಡಿ ಸ್ವಲ್ಪ ಹೆಂಗಂದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೋತಾರೆ. ಜೊತೆಗೆ ಕಾಲ್ ಮಾಡಿದಾಗ ವಿಡಿಯೋಸ್ ನೋಡಿದ್ದಮ್ಮ ಸ್ವಲ್ಪ ಖುಷಿ ಆಯಿತು, ಅಲ್ಲ ಹಂಗಾಗಿತ್ತಲ್ಲ, ಆ ಥರ ವಿಡಿಯೋಸ್ ನೋಡಿದಾಗ ಏನು ಮಾಡ್ತಾರೆ ಅಂದರೆ ಮೊಮೆಂಟ್ನ ಹೇಳ್ತಾರೆ, ಚಂಪು ಡಿಂಪು ಏನೇನು ಮಾಡಿದ್ರು ಆ ವಿಡಿಯೋದೊಳಗೆ ಅನ್ನೋದಿರ್ತಲ್ಲ, ಹಾಗಾಗಿ ಅದನ್ನು ಹೇಳ್ತಾರೆ. ಸಾಕು, ಇಷ್ಟೇ ಖುಷಿ. ಹಂಗಾಗಿ ನಾನು ಇರ್ತೀನಿ ಬಿಡ್ರಿ, ನೀವು ನಿಮ್ಮದು ಮೇನ್ ಬೇಕಾಗಿರೋದು. ಯಾಕಂದ್ರೆ ನೀವು ಅಷ್ಟು ದೂರ ಹೋಗಿರ್ತೀರಿ, ನೆನಪಾದಾಗ ಒಮ್ಮೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದಾಗ ಒಮ್ಮೆ ಈ ವಿಡಿಯೋಸ್ನೇ ನಮ್ಗೆ ಖುಷಿ ಕೊಡ್ತಾವೆ. ಎಷ್ಟೋ ಜನ ಕೇಳಿದ್ರಿ ಹೆಂಗೆ ಬಿಟ್ಟಿರ್ತೀರಿ ನೀವು ಅಂತ. ಬಟ್ ಅನಿವಾರ್ಯ, ಬಿಟ್ಟಿರೋಕ್ಕೆ ಯಾರಿಗೂ ಆಗಲ್ಲ. ಬಟ್ ನಾನು ಹೇಳೋದೊಂದೇ, ದೂರ ಇರೋರ ಹತ್ರ ಬೆಟ್ಟದಷ್ಟು ಪ್ರೀತಿ ಇರುತ್ತೆ. ಯಾರು ದೂರ ಇದ್ದೀರಿ ಅಂದರೆ ಯಾರು ಈ ಜಾಬಿಗೋಸ್ಕರ ಒಂದು ಲೈಫು ಲೀಡ್ ಮಾಡಲಿಕ್ಕೋಸ್ಕರ ದೂರ ಇದ್ದಿರಲ್ಲ, ಅವ್ರಿಗೆ ಮಾತ್ರ ಬೆಟ್ಟದಷ್ಟು ಪ್ರೀತಿ ಇರುತ್ತೆ. ಜೊತೆಗಿದ್ದವ್ರನ್ನ ನಾನು ಎಷ್ಟು ಜನ ನೋಡಿದ್ದೀನಿ, 24/7 ಜೊತೆಗಿರ್ತಾರೆ. ಬಟ್ ಒಂದಿಷ್ಟು ಪ್ರೀತಿ ಇರಲ್ಲ. ಅವರು ಬ್ಯುಸಿ, ಇವರು ಬ್ಯುಸಿ, ಅವ್ರ ಮೊಬೈಲ್ನ ಬ್ಯುಸಿ, ಇವ್ರ ಮೊಬೈಲ್ನ ಬ್ಯುಸಿ. ಒಂದು ದಿನ ನಿನ್ನ ಹೆಂಡತಿಗೆ ಏನಿಷ್ಟ ಅಥವಾ ನನ್ನ ಗಂಡಗೆ ಏನಿಷ್ಟ ಅಂತ ತಿಳ್ಕೊಳ್ಳೋಂಥ ಕೆಲಸ ಯಾರೂ ಮಾಡಲ್ಲ. ನನ್ನ ಜೊತೆಗೆ ಇರೋರೇ, ನನ್ನ ಸುತ್ತಮುತ್ತ ಇರೋರನ್ನೇ ನಾನು ಎಷ್ಟೋ ಜನ ನೋಡಿದ್ದೀನಿ. ಬಟ್ ಅವ್ರಿಗಿಂತ ಬೆಟರ್ ನಮ್ಮದು. ಏನೋ 4-5 ತಿಂಗಳಿಗೆ ಒಂದು ಸಾರಿ ಬರ್ತಾರೆ ಅಂದರೂ ಹೆಂಡತಿ ಮಕ್ಕಳು ಇಷ್ಟ ಕಷ್ಟ ತಿಳ್ಕೊತಾರೆ. ನಾನು ಗಂಡಂದು ಇಷ್ಟ ಕಷ್ಟ ತಿಳ್ಕೊಂಡಾಗ ಏನಾದರೂ ಹೊರಗಡೆ ಹೋಗೋದು, ಅವ್ರಿಗೇನು ಇಷ್ಟ, ಅವ್ರಿಗೇನು ಬೇಡ ಬೇಕು ಅನ್ನೋದನ್ನು ತಿಳ್ಕೊಂಡು ಕೊಟ್ಟಾಗ ಅದು ಎಲ್ಲನೂ ಲೈಫ್ ಚಲೋ ಅನಿಸುತ್ತೆ. ಸೊ ಯಾವಾಗಲೂ ಜೊತೆಗಿದ್ರೆ ಪ್ರೀತಿ, ಒಂದಿನ ಬಿಟ್ಟಿರೋಕ್ಕೆ ಆಗಲ್ಲ ಅಂದ್ರೆ ಜಾಸ್ತಿ ಪ್ರೀತಿ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಈ ಥರ ಕೇಳಿದಾಗ ನಿಜ ನಮಗೂ ಬೇಜಾರಾಗ್ತೈತಿ. ಯಾಕಂದ್ರೆ ನಿಜ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಆರ್ಮಿ ಒಂದು ಏನು ಹೋಗಿರ್ತಾನೆ ಪರ್ಸನ್, ಸೋಲ್ಜರು, ಆ ಸೋಲ್ಜರು ಮುಂದೆ ಹೋಗಿರ್ತಾನಲ್ಲ, ಅದ್ರ ಹಿಂದ್ಗಡೆ ಅವ್ರ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಿರ್ತೈತಿ ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ. ಬಟ್ ಅವ್ರು ಯಾವತ್ತೂ ಹೇಳ್ಕೊಡಲ್ಲ. ಯಾಕಂದ್ರೆ ಅವ್ರಿಗೊಂದು ಹೆಮ್ಮೆ ಇರ್ತೈತಿ. ಆ ನೋವಿಗಂತ ಒಂದು ಹೆಮ್ಮೆ ಏನಂತಂದ್ರೆ, ನನ್ನ ಗಂಡ ಸೋಲ್ಜರ್, ನನ್ನ ಗಡಿ ಕಾಯ್ತಿದಾರ, ಸೈನಿಕನ ಹೆಂಡ್ತಿ ನಾನು ಅನ್ನುವಂಥದ್ದು ಒಂದು ಧೈರ್ಯ ಇರ್ತೈತಿ. ಸೊ ಹಂಗಾಗಿ ಯಾವತ್ತೂ ಬಿಟ್ಟಿರ್ತೀವಿ ಅಥವಾ ಬೇಜಾರಿಲ್ಲ, ಗಂಡ ಅಷ್ಟು ದೂರ ಇದ್ದರೂ ಆರಾಮಾಗಿ ಎಂಜಾಯ್ ಮಾಡ್ತಿದಾರ ಅನ್ನುವಂಥ ಮಾತು ಕೇಳಿಸ್ಕೊಂಡು ನಮಗೂ ಸಾಕಾಗೈತಿ. ಬಟ್ ಆ ಥರ ಅನ್ನಕ್ಕೆ ಹೋಗ್ಬೇಡ್ರಿ. ಅನ್ನೋಕ್ಕಿಂತ ಮೊದಲು ಯೋಚನೆ ಮಾಡಿರಿ, ನೀವು ಇಷ್ಟು ಆರಾಮಾಗಿದ್ದೀರಿ ಅಂದ್ರೆ ಅವರಲ್ಲಿ ಅವ್ರು ಅಷ್ಟು ತಮ್ಮ ಫ್ಯಾಮಿಲಿ ಅಂದೆ, ಹೆಂಡತಿ ಮಕ್ಕಳು ಅಂದೆ, ನಿದ್ದೆ ಅಂದೆ ಗಡಿ ಕಾಯ್ತಿರೋದಕ್ಕೆ. ಸೊ ಸ್ವಲ್ಪ ಅದು ಎಲ್ರಿಗೂ ಕಾಮನ್ ಸೆನ್ಸ್ ಅನ್ನೋದು ಇತ್ತು ಅಂದರೆ ಇನ್ನೊಬ್ಬರಿಗೆ ಬೇಜಾರಾಗಲ್ಲ. ನಂಗೆ ಯಾಕಂದ್ರೆ ನಿಜ ಹೇಳ್ಬೇಕಂದ್ರೆ ಅದು ಜಾಸ್ತಿ ಬೇಜಾರಾಗಿದ್ದು ಅದು ಈ ವರ್ಷದೊಳಗೆ. ಮಕ್ಕಳನ್ನ ಬಿಟ್ಟು ಗಂಡನ ಬಿಟ್ಟು ಹೆಂಗಿರ್ತೀರಿ ನೀವು, ಮಕ್ಕಳನ್ನ ಬಿಟ್ಟು ಸ್ಕೂಲಿಗೆ ಇಷ್ಟಿಷ್ಟೇ ಮಕ್ಕಳಿದಾರ ಅಂತಿರ್ತಾರೆ. ಸೊ ಮನೇಲಿ ನೋಡ್ಕೊಳ್ತಿರ್ತಾರೆ, ನಮಗೂ ಮಕ್ಕಳಿದಾವಲ್ಲ, ಸಣ್ಣ ಇದಾವ ಅಂತ ಗೊತ್ತಿರುತ್ತೆ, ಅವ್ರ ಕಡೆನೇ ಗಮನ ಇರ್ತೈತೆ ನಮಗೂ. ಬಟ್ ಇಲ್ಲ, ನಾವು ಒಂದು ಜಾಬ್ ಮಾಡ್ತಿದ್ವಿ ಅಂತಂದರೆ ಇಲ್ಲ ಅಂತಲ್ಲ, ಅದ್ರ ಕಡೆನೇ ಲಕ್ಷ್ಯ ಇರ್ತೈತೆ ನಮ್ಗೆ. ಮನೆಯಲ್ಲಿ ಅಪ್ಪ ಅಮ್ಮ ನೋಡ್ತಿದ್ದಾರ, ಚೆನ್ನಾಗಿ ನೋಡ್ಕೊಳ್ತಿದ್ದಾರ ಅಂತ ಗೊತ್ತಾಯಿತು ಅಂದರೆ ಸ್ವಲ್ಪ ಟೆನ್ಷನ್ ಫ್ರೀ ಇರ್ತೀವಿ ಅಷ್ಟೇ, ಮತ್ತೇನಿಲ್ಲ. ಸೊ ಆದಷ್ಟು ದೂರ ಇದ್ದರೆ ಪ್ರೀತಿ ಕಡಿಮೆ, ಹತ್ತಿರ ಇದ್ದರೆ ಪ್ರೀತಿ ಜಾಸ್ತಿ ಅಂತ ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾರ ಹತ್ರ ಎಷ್ಟು ಪ್ರೀತಿ ಇರುತ್ತಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಒಬ್ಬೊಬ್ಬರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಯಾವ ರೀತಿ ಅಂದರೆ ಸೋಷಲ್ ಮೀಡ್ಯಾದಲ್ಲಿ ಅಥವಾ ಈ ಥರ ಯೂಟ್ಯೂಬ್ ವಿಡಿಯೋಸ್ ಈ ಥರ ಹಾಕಿದಾಗ ಗೊತ್ತಾಗ್ತೈತಿ. ಬಟ್ ಒಬ್ಬೊಬ್ಬರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯವರು ನನಗಿಂತ ಜಾಸ್ತಿ ಅವ್ರು ಪ್ರೀತಿ ಮಾಡ್ತಾರೆ ನನ್ನ, ಗುಂಡಮ್ಮ ಅಂತಂದು, ಡುಮ್ಮ ಅಂತಂದು. ಆದರೆ ಅವ್ರು ಯಾವತ್ತೂ ಸೋಷಲ್ ಮೀಡ್ಯಾದೊಳಗೆ ಆ ಥರ ಈ ಥರ ಅಂತ ಹಾಕ್ಕೊಳ್ಳಲ್ಲ. ಅದರ ಅರ್ಥ ಅವ್ರ ಪ್ರೀತಿನೇ ಇಲ್ಲ, ನನಗೆ ಪ್ರೀತಿ ಜಾಸ್ತಿ ಐತಿ ಅಂತಲ್ಲ. ಒಬ್ಬೊಬ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳಿಕ್ಕೆ ಬರ್ತಾ, ಒಬ್ಬೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳಿಕ್ಕೆ ಬರಲ್ಲ. ಇದೇ ಒಂದೇ ರೀಸನ್ನು. ಸೊ ಆದಷ್ಟು ನಿಮ್ಮ ಪಾರ್ಟ್ನರ್ ಯಾರು ಸಿಕ್ಕಿದಾರ ಅವ್ರನ್ನ ಪ್ರೀತಿ ಮಾಡಿರಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡಿರಿ. ಮೇನ್ ಬೇಕಾಗಿರೋದೇ ರೆಸ್ಪೆಕ್ಟು. ನೀವು ಹೋಗಿ ಬನ್ನಿ ಅಂತ ಕರೆದಾಗ ಮಾತ್ರ ಅದು ಅಂದ್ರೇನು, ಒಂಟು ಅಕ್ಷರದಾಗ ಮಾತಾಡಿರೋ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ, ಎಲ್ಲಿ ಹೆಂಗೆ ಮಾತಾಡಬೇಕು ಅಲ್ಲಿ ಹಂಗೆ ಮಾತಾಡಿದರೆ ಚೆನ್ನಾಗಿರುತ್ತಾ ಅಂತ ನನ್ನ ಒಪಿನಿಯನು. ಇವನ್ ನಮ್ಮ ಮನೆಯವರು ಕೂಡ ಎಲ್ಲಾದರೂ ಪಬ್ಲಿಕಲ್ಲಿ ಇದ್ದೀವಿ ಅಂದರೆ ಯಾವತ್ತೂ ಅವರು ಒಂದಿನೂ ಒಂಟು ಅಕ್ಷರಲ್ಲೇ ಕರೆಯೋದಲ್ಲ. ನಾನು ಒಬ್ಬಳೇ ಇದ್ರೂ ಕರೆಯಲ್ಲ, ಬಟ್ ಯಾವತ್ತೂ ಕರೆಯಲ್ಲ. ಇದರ ಅರ್ಥ ಏನು, ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ,
ಪೂರ ನನ್ನ ಹೆಸರೇ ಕರೀತಾರ ಅಂತ ಅಲ್ಲ, ಅದು ರೆಸ್ಪೆಕ್ಟ್, ಅವ್ರು ಕೊಡುವಂಥ ರೆಸ್ಪೆಕ್ಟ್. ಹಾಗಾಗಿ ನಾವು ಅದೇ ರೆಸ್ಪೆಕ್ಟನ್ನ ವಾಪಸ್ ಕೊಟ್ಟಾಗ ಹೊಂದಾಣಿಕೆ ಅನ್ನೋದು ಬೆರಿತೈತಿ. ಸೊ ಇನ್ನು ಇದೇ ನೋಡ್ರಿ ಮ್ಯಾಂಗ್ರೋವ್ಸ್ ಪೂರ ಗಿಡ ಏನದವಲ್ಲ ಇದೆಲ್ಲ ಇದೇ ಥರ ಲೀವ್ಸ್ ಇದಾವೆ. ಇನ್ನು ಫೈನಲಿ ನಾವು ಎಕೋ ಬೀಚ್ ಟ್ರಿಪ್ನ ಮುಗಿಸ್ಕೊಂಡು ಮುಂದೆ ವಾಪಸ್ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ, ಅಂದರೆ NH ಬಂದ್ವಿ. ಅಲ್ಲಿಂದ ನೀವು ಬಸ್ ಸಿಗ್ತಾವೆ ನಿಮಗೆ, ಆರಾಮಾಗಿ ಹೋಗ್ಬೋದು. ಬಟ್ ಮಿಡಲ್ ನಿಂದ್ರಿಸಲ್ಲ. 1 ಅವರ್ಗೆ ಹೋದ್ವಿ ನಾವು ವಾಪಸ್. ಹೆಂಗಂತಂದರೆ ಮೇನ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಆಟೋದಿಂದ, ಮತ್ತೆ ವಾಪಸ್ ಆಟೋದಿಂದ ಕುಮಟಾಕ್ಕೆ ಹೋಗಬೇಕು ಅಂತ ಬಸ್ಸು. 1 ಅವರಿಂದ ಕುಮಟ ಭಟ್ಕಳ ಭಾಳ ಅಂದರೆ ಭಾಳ ಬಸ್ ಅದಾವೆ. ಹಾಗಾಗಿ ಹೋದ್ವಿ. ಸೊ ಕುಮಟಕ್ಕೆ ಹೋಗಿ ಇನ್ನು ಅಲ್ಲಿಂದ ಕುಮಟಾದಲ್ಲಿ ಒಂದು ಅರ್ಧ ತಾಸು ವೇಟ್ ಮಾಡಿದ್ವಿ. ವಿಷ್ಣು ತೀರ್ಥ ಅಂತ ಟೆಂಪಲ್ ಐತಿ, ಆ ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ನಾವು. ಬಟ್ ನಮ್ಮ ಟೈಮು 4:30 ಆಗಿತ್ತು. ಬಟ್ 5 ಗಂಟೆಗೆ ಕ್ಲೋಸ್ ಅದು ಅಂತ ಹೇಳಿದರು. ಸುಮ್ಮನೆ ಹೋದರು 5 ಗಂಟೆಗೆ ರೀಚ್ ಆಗಲ್ಲ ಅಂತಂದು ನೆಕ್ಸ್ಟು ನಾವು ಹೋಗಿರುವಂಥದ್ದು ಊರು ಬಂದು ಗೋಕರ್ಣ. ಸೊ 1 ಅವರದಿಂದ ನಾವೇನು ಮಾಡಿದ್ವಿ ಅಂದರೆ ಕುಮಟಕ್ಕೆ ಹೋಗಿದ್ವಲ್ಲ, ಕುಮಟದಿಂದ ಗೋಕರ್ಣ ದೂರಿಲ್ಲ. ಸೊ ಗೋಕರ್ಣಕ್ಕೆ 35 ರೂಪಾಯಿ ಚಾರ್ಜು, ನಂದಂತೂ ಫ್ರೀ. ಹಾಗಾಗಿ ಕುಮಟಾದಲ್ಲಿ ಲೇಡೀಸ್ ರೂಮ್ ಇತ್ತು. ನಾನು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಲೇಡೀಸ್ ರೂಮ್ ಇರ್ತಾವೆ. ಸೊ ನೀವು ಅದನ್ನು ಯೂಸ್ ತೊಗೋಬೋದು, ಕ್ಯಾಮ್ರಾ ಏನೂ ಇರೋಲ್ಲ. ಅಲ್ಲಿ ನಾನು ಏನು ಮಾಡಿದೆ, ಡ್ರೆಸ್ ಚೇಂಜ್ ಅದನ್ನೇ ಮಾಡಿಕೊಂಡೆ. ನಮ್ಮ ಮನೆಯವರು ಹಾಗೆ ಇದ್ದರು. ಇನ್ನು ನಾವು ಬಂದಿರೋದು ಗೋಕರ್ಣದಲ್ಲಿ ಮಹಾಬಲೇಶ್ವರ ಟೆಂಪಲ್ ಐತಿ. ಬಿಫೋರ್ ಮಹಾಬಲೇಶ್ವರ ಟೆಂಪಲಿಗೆ ಹೋಗೋಕ್ಕಿಂತ ಮೊದಲು ಮಹಾಗಣಪತಿ ಅಂತ ಒಂದು ಗುಡಿ ಐತಿ. ಆ ಗುಡಿಗೆ ನಾವು ದರ್ಶನ ತೊಗೊಳ್ಳೇಬೇಕು. ಸೊ ಇನ್ನು ದರ್ಶನ ತೊಗೊಳ್ಳೋಕ್ಕೆ ಹೊಂಟಿದ್ವಿ. ಇಲ್ಲಿ ಏನಂತಂದರೆ ಒಂದು ಗಣೇಶನಿಗೆ ಪ್ರಿಯವಾಗಿದ್ದು ಇದು ಗರಿಕೆ. ಆ ಗರಿಕೆ ಜೊತೆಗೆ ಇದನ್ನು ಕೊಡ್ತಾರೆ ಅವ್ರು, ಕಮಲು ಹೂವು, ಪ್ರತಿಯೊಂದು 2-3 ಥರದ ಹೂವು ಇಟ್ಕೊಡ್ತಾರೆ. ಇನ್ನು ಫೈನಲಿ ಮುಗಿಸ್ಕೊಂಡು ನಾವು ದರ್ಶನ. ಒಳಗಡೆ ಮೊಬೈಲ್ಸ್ ಅಲೋ ಇರಲ್ಲ. ಇನ್ನು ಅಲ್ಲಿಂದ ಬೈವಾಕ್ ಮುಂದ್ಗಡೆ ಒಂದು 200 ಮೀಟರ್ ಹೋದರೆ ಸಾಕು, ಅಲ್ಲಿ ಮಹಾಬಲೇಶ್ವರದ್ದು ಮೇನ್ ಟೆಂಪಲ್ ಸಿಗ್ತದ. ಕ್ಯೂ ಮಾತ್ರ ಹೆವಿ ಇತ್ತು. ನಾವು ಈವ್ನಿಂಗ್ ಹೋಗಿದ್ವಲ್ಲ, ದರ್ಶನ ಟೈಮ್ ಕೂಡ ಚೇಂಜ್ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆ ಇತ್ತಲ್ಲ, ಅದನ್ನು 3 ಗಂಟೆಯಿಂದ 8 ಗಂಟೆವರೆಗೂ ಮಾಡಿದ್ದಾರೆ. ಸೊ ನೀವು ಹೋಗ್ಬೋದು. ಅಲ್ಲಿ ಹೋದಾಗ ಕ್ಯೂ ಭಾಳ ಇತ್ತು, ನೋಡ್ತಿರ್ಬೇಕು ರಥದ ಮುಂದೆ. ಏನೋ ಒಂಥರ ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂತಂದರೆ, ನಮ್ಮ ಭಾರತದ ಉಡುಪು ಏನಿದಾವಲ್ಲ, ಹೆಣ್ಮಕ್ಳಿಗೆ ಸೀರೆ ಅಥವಾ ಚೂಡಿದಾರ್ ಅಲೋ ಐತಿ. ಜೊತೆಗೆ ಗಂಡು ಮಕ್ಕಳಿಗೆ ಧೋತಿ ಅಥವಾ ಇದೇನಂತ ಪಂಚೆ, ಇದಷ್ಟೇ ಅಲೋ ಇರೋದು. ಇದು ಅಲೋ ಇತ್ತು ಅಂದರೆ ಮಾತ್ರ ಅಲೋ ಮಾಡ್ಕೋತಾರೆ. ಬೇರೆ ಏನಿದ್ರೂ ಅಲೋ ಮಾಡ್ಕೊಳ್ಳಲ್ಲ. ಸೊ ಇದು ಮೇನ್ ಇದ್ರದ್ದೊಂದು ಈ ಗುಡಿಯ ವಿಶೇಷತೆ. ಜೊತೆಗೆ ನೀವು ಆದಷ್ಟು ಟ್ರಿಪ್ಪಿಗೆ ಎಲ್ಲಾದರೂ ಟ್ರಿಪ್ ಹೋದರೆ ಒಂದು ಜೊತೆ ಟ್ರೆಡಿಷ್ನಲ್ ಡ್ರೆಸ್ನ ಇಟ್ಕೊಂಡೋಗ್ರಿ. ಬಾಯ್ಸಿಗೆ ಒಂದು ಧೋತಿ ಇಟ್ಕೊಂಡೋಗ್ರಿ. ಒಳಗಡೆ ಮೇನ್ ಗುಡಿಗಂತೂ, ಗರ್ಭಗುಡಿಗಂತೂ ಶರ್ಟ್ ಅಲೋ ಇಲ್ಲ. ವಿತೌಟ್ ಬನ್ನೇನೋ ಅಥವಾ ಏನೋ ಶರ್ಟ್ ಇಲ್ಲದೇ ಒಳಗೆ ಹೋಗೋದು. ಫೈನಲಿ ದರ್ಶನವೂ ಆಯಿತು. 7:45 ಆಗಿತ್ತು. ದರ್ಶನ ಕೂಡ ಆಯಿತು. ಇನ್ನು ಅಲ್ಲಿಂದ ಸೀದಾ ಬಂದು ಗೋಕರ್ಣದಿಂದ ಕುಮಟಾಕ್ಕೆ ಬರಬೇಕು. ಗೋಕರ್ಣದಿಂದ ಯಾವುದೇ ಬಸ್ ಫೆಸಿಲಿಟಿ ಇಲ್ಲ. ಈ ಕಡೆ ಬರ್ತೀವಿ ಅಂತಂದರೆ 8 ಗಂಟೆಗೆ ಕುಮಟಾಕ್ಕೆ ಒಂದು ಬಸ್ ಐತಿ. ಕುಮಟಾದಿಂದ ಏನೈತಿ ವಾಪಸ್ ನಿಮ್ಗೆ ಎಲ್ಲ ಬಸ್ಸು ಸಿಗ್ತಾವೆ ನಿಮ್ಗೆ, ಬಿಜಾಪುರ, ಮುದ್ದೇಬಿಹಾಳದು ಪ್ರತಿಯೊಂದು ಕೂಡ. ಸೊ ನಾವು ಗೋಕರ್ಣದಿಂದ ಕುಮಟಾಕ್ಕೆ ಬಂದ್ವಿ ಬಸ್ಸಿಂದನೇ. ಕುಮಟಾದಲ್ಲಿ ಒಂದು ಹೋಟೆಲ್ ಇತ್ತು. ಕರಾವಳಿಗೆ ಬಂದಿದ್ವಿ ಅಂದರೆ ಫಿಶ್ ತಿಂದೇ ಹೋಗೋಕ್ಕಾಗತ್ತಾ, ಹಾಗಾಗಿ ಒಂದು ಬಾಂಗ್ಡಾ ಮೀನು ಫ್ರೈ ಫಿಶ್ ಆರ್ಡ್ರ್ ಮಾಡಿಕೊಂಡು ಫಿಶ್ನ ತಿಂದ್ಕೊಂಡು ಇನ್ನು ಬಸ್ಸು KSRTC ಬಸ್ನ ನೋಡಿದ್ವಿ. ಸೊ ಫುಲ್ ರಶ್ಶಾಗಿ ಬಂದವು. ಪಾಪುಗಳು ಕರ್ಕೊಂಡು ಬರೋಕ್ಕೆ ಆಗಲಿಲ್ಲ. ಇನ್ನು ಫೈನಲಿ 10:40 ಆಗಿತ್ತು. ಕುಮಟಾದಿಂದ ಮತ್ತೆ ಒಂದು VRL ಬಸ್ನ ಬುಕ್ ಮಾಡಿದ್ವಿ. ಆರಾಮಾಗಿ ಮನೆಗೆ ಬಂದ್ವಿ. ಸೊ ಇದು ನಮ್ಮದು ಟ್ರಿಪ್ ಲಾಗ್ ಆಗಿತ್ತು. ಸೊ ಇಷ್ಟು ಎಂಜಾಯ್ ಮಾಡಿದ್ವಿ. ಇನ್ನೂ 2 ದಿನ ನೋಡಬೇಕು ಅನ್ನೋದಿತ್ತು. ಬಟ್ ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗೋ ಟೈಮ್ ಕೂಡ ಬಂತು, ನಾಳೆನೇ ಹೋಗ್ತಾರೆ. ಹಂಗಾಗಿ ಬಂದ್ವಿ. ಸೊ ಫೈನಲಿ ನಮ್ಮದು ಈ ಟ್ರಿಪ್ಪಿನ ಲಾಗ್ ಒಂದು ಮೆಮೊರೇಬಲ್ ಆಗಿ ಉಳಿತು. ಆ್ಯಂಡ್ ಇದು ಮೆಮೊರೇಬಲ್ ಆಗಿ ಉಳಿತೆ ಯಾಕಂದರೆ ಚಂಪು ಡಿಂಪು ಫಸ್ಟ್ ಟ್ರಿಪ್ ಇದು. ಲೈಫ್ ಲಾಂಗ್ ನೆನಪಿರುತ್ತೆ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಯಾರಾದರೂ ಟ್ರಿಪ್ ಹೋಗ್ತಿದ್ರೆ ಏನಾದರೂ ಬೇಕಿತ್ತು ಅಂದರೆ ಸಜೆಷನ್ನು ಕೇಳ್ರಿ. ನನಗೆ ಗೊತ್ತಿರೋದನ್ನು ನಾನು ಕಮೆಂಟಲ್ಲಿ ಹೇಳ್ತೀನಿ. ಆದಷ್ಟು ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಏನೇನು ಒಯ್ದರೆ ಬೆಟರು ಅಂತ ನೋಡೋಣ. ನಂದು ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಬಾಯ್ ಬಾಯ್.